ಇತ್ತೀಚೆಗೆ ಅಪಘಾತ ಪ್ರಕರಣಗಳು ಹೆಚ್ಚಳವಾಗುತ್ತಿರುವುದರಿಂದ ಬೈಕ್ ಸವಾರರಿಗೆ ಜನವರಿ 1ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ಚಾಲನೆ ಮಾಡಬೇಕು ಅಂತ ಡಿವೈಎಸ್ಪಿ ಪಾಂಡುರಂಗ ಹೇಳಿದರು. ಜಿಲ್ಲಾ ಪೊಲೀಸ್ ಇಲಾಖೆ ಉಪವಿಭಾಗದಿಂದ ಇಂದು ದೊಡ್ಡಬಳ್ಳಾಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಹೆಲ್ಮೆಟ್ ಜಾಗೃತಿ ಜಾಥಾ ಮತ್ತು ಸಾರ್ವಜನಿಕರಿಗೆ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಾರ್ವಜನಿಕರು ದ್ವಿಚಕ್ರ ವಾಹನ ಚಲಾಯಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಇದರಿಂದ ಅಪಘಾತವಾದಾಗ ತಮ್ಮ ಜೀವ ಉಳಿಯುತ್ತದೆ. ಹೆಲ್ಮೆಟ್ ಧರಿಸಿ ಸಂಚರಿಸುವುದರಿಂದ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆಗಳು ಕಡಿಮೆಯಾಗುತ್ತವೆ. ಜನವರಿ 1ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಹೊಸ ವರ್ಷಾಚರಣೆಗೆ ಸರ್ಕಾರದಿಂದ ಸುತ್ತೋಲೆ ಹೊರಡಿಸಿದ್ದು, ಇದರ ಅನ್ವಯ ಸಾರ್ವಜನಿಕರು ಆಚರಿಸಬೇಕು. ಮದ್ಯಪಾನ ಮಾಡಿ ವಾಹನ ಚಾಲನೆ, ತ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಧರಿಸದೆ ಚಲಾಯಿಸಿದರೆ ದಂಡ. ಮದ್ಯಪಾನ ಮಾಡಿ ವಾಹನ ಚಾಲನೆ, ತ್ರಿಬಲ್ ರೈಡಿಂಗ್, ಹೆಲ್ಮೆಟ್ ಧರಿಸದೆ ಚಲಾಯಿಸಿದರೆ ದಂಡಂ ದಶಗುಣಂ ಕಟ್ಟಿಟ್ಟ ಬುತ್ತಿ ಅಂದರು. ಎಲ್ಲ ನಮ್ಮ ಸಿಬ್ಬಂದಿಗಳು ಇವತ್ತು ನಗರದಲ್ಲಿ ಹೆಲ್ಮೆಟ್ ಮತ್ತೆ ಟೂ ವೀಲರ್ಗಳಲ್ಲಿ ಒಂದು ರೌಂಡ್ ಹೋಗಿ ಅವೇರ್ನೆಸ್ ಜಾಥಾ ಮಾಡ್ತೀವಿ. ಹೆಲ್ಮೆಟ್ ಇಲ್ಲದೆ ಪ್ರಯಾಣ ನಮ್ಮ ಜೀವನಕ್ಕೆ ಅಪಾಯ. ಪ್ರತಿದಿನ ಸಾಯ್ತಾರೆ 2 ಜನ, ಅದರಲ್ಲಿ 75 ಭಾಗ 100ಕ್ಕೆ ಟೂ ವೀಲರ್ ಡೆತ್ ಆಗಿರೋದು ಹೆಲ್ಮೆಟ್ ಇಲ್ಲದೆ ಕಾರಣಕ್ಕಾಗಿ. ಹಾಗಾಗಿ ಅದನ್ನು ಗಮನದಲ್ಲಿಟ್ಕೊಂಡು 1ನೇ ತಾರೀಕಿನಿಂದ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಧರಿಸಬೇಕು. ಹೆಲ್ಮೆಟ್ ಧರಿಸದಿದ್ರೆ ನಾವು ಮೇಲೆ ಕ್ರಮ ಮಾಡ್ತೀವಿ, ಅಂದ್ರೆ ದಂಡ ವಸೂಲಿ ಮಾಡಬೇಕಾಗ್ತದೆ. 1ನೇ ತಾರೀಕು 2026 ಜನವರಿ 1ರಿಂದ ಎಲ್ಲರೂ ಕಂಪಲ್ಸರಿ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಬೇಕು. ಇಲ್ಲಿ ಉಪವಿಭಾಗದ ಎಲ್ಲಾ ತಾಣ ವ್ಯಾಪ್ತಿಯಲ್ಲೂ ಹೆಲ್ಮೆಟ್ ಧರಿಸಿ ಮಾಡಬೇಕು. ಇದಕ್ಕೆ ನಾವು ವಿಶೇಷ ಅಭಿಯಾನ ಹಾಕೊಂಡು ಅಂತವ್ರ ಮೇಲೆ ದಂಡ ವಿಧಿಸುವಂತಹ ಕಾರ್ಯಕ್ರಮ ಮುಂದೆ 100 ಮೀಟರ್ 500 ಮೀಟರ್ 1000 ಮೀಟರ್ ಯಾವ್ದು ಇಲ್ಲ, ರಸ್ತೆಗೆ ಬಂದ್ಮೇಲೆ ಹೆಲ್ಮೆಟ್ ಕಡ್ಡಾಯ ಇರ್ತದೆ. ಹಾಗಾಗಿ ಎಲ್ಲರೂ ಗಮನ ಹರಿಸಿ ಸಾರ್ವಜನಿಕರು ಪೊಲೀಸರಿಗೆ ಕೈ ಜೋಡಿಸಬೇಕು. ನಿಮ್ಮ ರಕ್ಷಣೆಗೋಸ್ಕರ ನಾವಿರೋದು. ಹಾಗಾಗಿ ಎಲ್ಲರೂ ಹೆಲ್ಮೆಟ್ ಕಡ್ಡಾಯವಾಗಿ 1ನೇ ತಾರೀಕು ಧರಿಸಬೇಕಂತ ಹೇಳ್ತೀವಿ. ಈಗ ನಾವು ಜಾಥಾ ಮಾಡ್ತಾ ಇದ್ವಿ ಕೆರೆ ನಿಲ್ಸಲ್ಲಿ.